ಅಂತರಾಳದ ಆ್ಯಕ್ಷನ್ ಕಟ್ ಹೇಳೋ ಸಂದರ್ಭ ನಿಮಗೆ ಯಾವ ರೀತಿ ಹೆಮ್ಮೆ ಇದೆ ಇವತ್ತು? ಯಾಕಂದ್ರೆ ನನ್ನ ಫಸ್ಟ್ ಫಿಲ್ಮ್ ಅದು. ನಮ್ಮ ಸದಾಶಿವ ಅಂತ ಇದು ಪ್ರಜಾವಾಣಿಯಲ್ಲಿ ಎಡಿಟರ್ ಆಗಿದ್ದರು, ಸಬ್ ಎಡಿಟರು. ಅವರು ಅದಕ್ಕೆ ಡೈಲಾಗ್ಸ್ ಬರೆದಿದ್ರು. ಅವ್ರಿಗೆ ಇಷ್ಟ ಆಯಿತು. ಯಾಕಂದರೆ ಇದು ಒಂದು ಸೆಮಿ ಆಟೋಬಯೋಕ್ ಸ್ಟೋರಿ. ಅದು ನಾನೇ ಒಂದು ಧಾರವಾಡದಿಂದ ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಾಗ ಬಹಳ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತೇನೆ. ಏನಾಗ್ಬೋದು ಭವಿಷ್ಯದಲ್ಲಿ, ನಾನು ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಫ್ಯಾಕ್ಟ್ರಿ ಶುರು ಮಾಡ್ಬೋದು, ದೊಡ್ಡ ಕೆಲಸ ಸಿಗ್ಬೋದು, ಇವೆಲ್ಲ ಇಟ್ಕೊಂಡು ಬರ್ತಾರಲ್ಲ ಇವತ್ತು ಸಣ್ಣ ಊರಿಂದ ದೊಡ್ಡ ಊರಿಗೆ. ಸೊ ಅದೊಂದು ಕಥೆ ಸಣ್ಣ, ಅದು ಹೇಗಾಯಿತು ಅಂತ ಅದರೊಳಗೆ ತೋರಿಸಿದ್ದೇನೆ. ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಶುರು ಮಾಡಿದ್ದೆ ನಮ್ಮ ಬ್ರದರ್ ಇನ್ ಲಾ ಜೊತೆಗೆ. ಅದು 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 ಅಂಟು ಅಂದರೆ ಇಂಡಸ್ಟ್ರಿಯಲ್ ಗಮ್ ಮಾಡುವಂಥದ್ದು. ಸೊ ಇವೆಲ್ಲನೂ ಸ್ವಲ್ಪ ವಾಸ್ತವಿಕವಾಗಿ ಅಂದರೆ ಹಾಸ್ಯದ ಒಂದು ಅದಕ್ಕೆ ಇದು ಕೊಟ್ಟು, ಟಚ್ ಕೊಟ್ಟು, ಲೇಯರ್ಸ್ ಕೊಟ್ಟು ಅದನ್ನು ಎಲ್ಲ ಮಾಡಿದ್ದು. ಸೊ ಅದು ಬಟ್ ನನಗೆ ಕೆಲವು ಕಡೆಗೆ ಅದೇನಾಯಿತು, ನಲ್ಲಿ ಒಂದು 2-3 ಅಸಿಸ್ಟೆಂಟ್ಸ್ ಬಂದರು. ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತು ನನಗೆ ಅದು ಮಧ್ಯದಲ್ಲಿ. ನಾನೇ ಮಾಡಬೇಕಾಗಿತ್ತದು. ನಾನು ಮಾಡಿದರೆ ಬೇರೆ ರೀತಿಯಿಂದ ಆಗ್ತಿತ್ತದು. ಎನಿವೆ ನನ್ನ ಅಸಿಸ್ಟೆಂಟ್ಸ್ ಮೇಲೆ ಹಾಕಬಾರ್ದು, ಆ ಮಾತು ಬೇರೆ. ಅಂದರೆ ಒಂದೊಂದು ಸರ್ತಿ ನಾವು ಈ ಸಿನಿಮಾ ಮಾಡುವಲ್ಲೇ ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕಂದರೆ ಸಿನಿಮಾ ಒಬ್ಬನೇ ಮಾಡೋದಲ್ಲ, ಸಿನಿಮಾ ಒಂದು ಟೀಮ್ ಇದು. ಆದರೆ ಡೈರೆಕ್ಟರ್ ಹ್ಯಾಸ್ ಟು ಬಿ ದೇರ್. ಈಗ ಫಾರ್ ಇನ್ಸ್ಟೆನ್ಸ್ ಅಪರಿಚಿತ ಮಾಡಿದ ಕಾಶಿನಾಥ್, ಅವನು ಯಾರು ಮಾತು ಕೇಳ್ತಿದ್ದಿಲ್ಲ, ತಾನೇ ಮಾಡಿದ. ಅದಕ್ಕೆ ಅದು ಅದ್ಭುತವಾಗಿತ್ತು ಸಿನಿಮಾ. ಅದು ನೋಡಿ ಕೂಡ ನಾನು ಮಾಡಲಿಲ್ಲ ಅಂತಂದರೆ ಅದು ನನ್ನಲ್ಲಿ ಏನೋ ಒಂದು ವೈಯಕ್ತಿಕವಾದಂತಹ ಕೆಲವೊಂದು ಲೋಪದೋಷಗಳು ನನ್ನ ಇದರೊಳಗಿದೆ, ನನ್ನ ಪರ್ಸ್ನಾಲಿಟಿಯಲ್ಲಿ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ಇವೆಲ್ಲ ತಪ್ಪುಗಳನ್ನು ತಿಳ್ಕೊಂಡು ಆಮೇಲೆ ಸುಧಾರಿಸ್ಬೇಕು ಅಂತೆಲ್ಲ ಇರ್ತದೆ. ಅದರಲ್ಲಿ ಒಂದು ಮಡ್ರಾಸ್ನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬಾಲಸುಬ್ರಹ್ಮಣ್ಯ, ನಮ್ಮ ವೈದ್ಯನಾಥನ್ ಮ್ಯೂಸಿಕ್ ಡೈರೆಕ್ಟರ್, ಅದಕ್ಕೆ ತುಂಬ ಸಿಂಪಲ್ ಆದಂತಹ ಕೆಲವೊಂದು ವಯಲಿನ್ಸನ್ನು ಯೂಸ್ ಮಾಡಿ, ಇಲ್ಲಾಂದ್ರೆ ಒಂದು 50 ವಯಲಿನ್ ಬೇಕು, ಇದು ಬೇಕು, ಏನಿಲ್ಲ, ತುಂಬ ಸಿಂಪಲ್. ಒಂದು 7-8 ಜನರನ್ನು ಇಟ್ಕೊಂಡು ಅಷ್ಟು ಅದ್ಭುತವಾಗಿ ಸಿನಿಮಾ, ಆ ಟ್ಯೂನನ್ನು ಬ್ಯೂಟಿಫುಲ್ ಮಾಡಿದರು ಅವರು. ಯಾಕಂದರೆ ಅವನಿಗೆ ಕ್ಲಾಸಿಕಲ್ ಟಚ್ ಇತ್ತು, ಶಾಸ್ತ್ರೀಯ ಸಂಗೀತದ ಬಹಳಷ್ಟು ಅನುಭವ ಇತ್ತು ಅವ್ರಿಗೆ. ಅದನ್ನು ಭಾಳ ಸುಂದರವಾಗಿ ಆ ಸಾಂಗನ್ನು ಇದು ಮಾಡಿದರು. ಅದು ದೊಡ್ಡರಂಗೇಗೌಡರು ನಾನು ಬೇಕಾದಷ್ಟು ಬರ್ತೇನೆ ಸಾಹೇಬ್ರ, ಆದರೆ ಆ ಥರ ಅದು ಪಾಪ್ಯುಲರ್ ಆಗಬೇಕಲ್ಲ. ಸೊ ಅದು ನಾನು ಎಟ್ರಿಬ್ಯೂಟ್ ಮಾಡೋದು ಅಂದರೆ ನಾನು ಅದಕ್ಕೆ ಶ್ರೇಯಸ್ಸು ಕೊಡೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೈದ್ಯನಾಥನ್ ಮತ್ತು ಅಶ್ವಥ್ ಇಬ್ಬರು ಸೇರಿ ಮಾಡಿದರು. ಬಟ್ ಆ ಮ್ಯೂಸಿಕ್ಕಿಗೆ ಅಶ್ವತ್ಕ್ಕಿಂತ ಹೆಚ್ಚು ವೈದ್ಯನಾಥನ್ನೇ ಆ ಮ್ಯೂಸಿಕ್ಕನ್ನು ಮಾಡಿದ್ದು ನನ್ನ. ಹಾಡಿನ ಚಿತ್ರೀಕರಣ ಹೇಗಾಯಿತು? ಅದು ಇಲ್ಲೇ ಬೈರಮಂಗಲ ಅಂಥೇಳಿ, ಇಲ್ಲಿ ಒಂದು 30 ಕಿಲೋಮೀಟರ್ ಬಿಡದಿ ಹತ್ತಿರ ಊರಿದೆ. ಸುಂದರವಾದ ಕೆರೆ, ಇಡೀ ಬೆಂಗಳೂರಿನ ಅತಿ ದೊಡ್ಡ ಕೆರೆ ಇವತ್ತಂತಂದರೆ ಆ ಬೈರಮಂಗಲ ಕೆರೆ. 1942ರಲ್ಲಿ ಬ್ರಿಟಿಷರು ಡ್ರಿಂಕಿಂಗ್ ವಾಟರ್ ರಿಸರ್ವಾಯರ್ ಮಾಡಿದರು. ಒಂದು ಕುಡಿಯೋ ನೀರಿನ ಒಂದು ಇದು ಮಾಡಿದ್ರು, ಅದನ್ನು ರಿಸರ್ವಾಯರ್, ಇದು ಕೆರೆಯನ್ನು. ಅಷ್ಟು ಸುಂದರವಾಗಿತ್ತು. ಆ ಕೆರೆಯಲ್ಲೇ ನಾವು ಬೋಟ್ ತೊಗೊಂಡು ಓಡಾಡ್ತಾ ಇದ್ವಿ. ಕೆರೆಯಲ್ಲಿ ಬಿದ್ದೆ ನಾನು, ಆ ನೀರು ಕುಡಿದೆ. ಆ ಸಾಯಂಕಾಲ ಅಲ್ಲೇನು ಹೆಚ್ಚಿಗೆ ಇರ್ತಿದ್ದಲ್ಲ, ಒಳ್ಳೆ ತರಕಾರಿ ಬೆಳೀತಾಯಿದ್ರು, ತೆಂಗು, ಬಾಳೆಹಣ್ಣು, ಇಂಥ ತರಕಾರಿ, ಇಷ್ಟು ಸುಂದರವಾದಂಥ ಗ್ರಾಮಗಳು. ಆಮೇಲೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಫ್ಯಾಕ್ಟ್ರಿ, ಟೊಯೋಟಾ ಫ್ಯಾಕ್ಟ್ರಿ ಬಂತು. ದೆನ್ ಡ್ರಿಂಕಿಂಗ್ ರಿಸರ್ವಾಯರ್, ಅದು ಯಾವುದದು ಕೋಕೋ ಕೋಲಾ ಒಂದು ಕಾರ್ಖಾನೆ ಬಂತು. ಆ ಒಂದು ಕಾರ್ಖಾನೆ ಬಂದರೆ ಒಂದೇ ಕಾರ್ಖಾನೆ ಇರಲ್ಲ, ಅದಕ್ಕೆ ಸಣ್ಣ ಪುಟ್ಟ ಕಾರ್ಖಾನೆಗಳು ಇರ್ತವೆ. ಬಾಟಲ್ ಸಪ್ಲೈ ಮಾಡೋದು, ಇನ್ನೊಂದು ಸಪ್ಲೈ ಮಾಡೋದು, ಈ ಥರ ಸಬ್ಸಿಡರಿ ಕಂಪ್ನಿಗಳು ಅವೊಂದು 10, 15, 20 ಬಂದುಬಿಟ್ಟು ಅದಕ್ಕೆ ಒಂದು ಹೋಟೆಲ್ಗಳು ಬಂತು, ಬೀಡಿ ಅಂಗಡಿಗಳು ಬಂತು, ಶಾಲೆ ಬಂತು, ರೋಡ್ ಬಂತು, ವೆಹಿಕಲ್ ಬಂತು. ಎಲ್ಲ ಕಸಾನು ತೊಗೊಂಡು ಹೋಗಿ ಆ ಕೆರೆ ಒಳಗೆ ಹಾಕಿದರು. ಇವತ್ತು ಕೆರೆ ಪೂರ್ತಿ ಧ್ವಂಸ ಮಾಡಿಬಿಟ್ಟಾರೆ. ಅದ್ರ ಜೊತೆಗೆ ವೃಷಭಾವತಿ ನದಿಯಿಂದ ಬರುವಂಥ ಎಲ್ಲ ಹೊಲಸು, ಪೀಣ್ಯದಿಂದ ಬರುವಂಥ ಇಂಡಸ್ಟ್ರಿಯಲ್ ವೇಸ್ಟು, ಅದರ ಮತ್ತು ನಮ್ಮ ಬೇರೆ ಬೇರೆ ಬಡಾವಣೆಗಳ ವೇಸ್ಟು ಆ ವೃಷಭಾವತಿಯಲ್ಲಿ ಹೋಗಿ ಆ ಕೆರೆಯೊಳಗೆ ಕೂಡ್ತದೆ. ಅಲ್ಲಿ ಪಾಪ ಕೆಲವು ರೈತರು ಇಲ್ಲೇ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ ನಮ್ಮ ತರಕಾರಿ ಎಲ್ಲ ಅಂಥೇಳಿ, ಯಾಕಂದ್ರೆ ವೇಸ್ಟ್ ಬಂದಿದ್ದು ಅದೆಲ್ಲ ಹಾಕ್ತಾಯಿದ್ರು, ಅಲ್ಲಿ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಅದು ನಮ್ಮ ತಿಂದವ್ರಿಗೆ ಅದರ ಇದು ಗೊತ್ತಾಗೋದು ದುಷ್ಪರಿಣಾಮ, ಅದು ಅದರಿಂದ ರೋಗಗಳು ಬರುವ ಇನ್ನೊಂದು ಶುರು ಆಯಿತು. ಸೊ ಇದು ಈ ಥರ ನಾವು ಗೊತ್ತಿಲ್ಲದೆ ಇರುವಂತಹ ಒಂದು ಸಾಮಾನ್ಯ ಸ್ವಾಭಾವಿಕವಾದಂಥ ದೇಶದಲ್ಲಿ ನಾವು ತಾಂತ್ರೀಕರಣದ ಒಂದು ಸಮಾಜವನ್ನು ಆಕ್ರಮ ಮಾಡಿದರೆ ಇಂಥದ್ರಲ್ಲಿ ಪರಿಸರದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಆಗ್ತವೆ ಅಂತ ಅನ್ನೋದು ಗೊತ್ತಾಗ್ತದೆ ಈಗ. ಸೊ ಇದು ನಮ್ಮ ಇವತ್ತು ಏನು ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳ ಇದು ಚಿತ್ರಣ. ಇದು ನಮ್ಮಲ್ಲಿ ನಾವು ಪಿನ್ ಮಾಡಲಿಲ್ಲ, ಸೈಕಲ್ ಮಾಡಲಿಲ್ಲ, ಕಾರ್ ಮಾಡಲಿಲ್ಲ, ಮೋಟರ್ ಸೈಕಲ್ ಮಾಡಲಿಲ್ಲ, ಕಂಪ್ಯೂಟರ್ ಮಾಡಲಿಲ್ಲ, ಕ್ಯಾಮ್ರಾ ಮಾಡಲಿಲ್ಲ.
ಇದು ಆಗಿದ್ದು ಪಾಶ್ಚಿಮಾತ್ಯದ ಸಿವಿಲೈಸೇಷನ್ನಲ್ಲಿ. ಅವ್ರು ಮಾಡಲೇಬೇಕಾಗಿತ್ತು, ಬದುಕಬೇಕಾಗಿತ್ತು. ನಮ್ಮದು ಅದ್ಭುತವಾದ ದೇಶ. ನಮ್ಮಲ್ಲೇ ಮಣ್ಣು, ನೀರು, ವನ, ಕಾಡು, ಪಶ್ಚಿಮ ಘಟ್ಟದ ಕಾಡುಗಳು ಅದ್ಭುತವಾಗಿದ್ದಾವೆ. ನಮ್ಮಲ್ಲಿ ನಾವು ಹೇಳಿ ಮಾಡಿದಂಥ ಊರಿದು ಎದಕ್ಕೆ? ಕೃಷಿಗೆ, ತೋಟಗಾರಿಕೆ, ಹೈನು. ಇದ್ರ ಮೇಲೆ ನಾವು ಇವತ್ತು ಭಾಳ ಮುಂದುವರಿಬೋದಾಗಿತ್ತು ಜಗತ್ತಿನಲ್ಲಿ ನನಗನ್ನಿಸ್ತದೆ. ಆದರೆ ನಾವು ಅಲ್ಲಿ ಮಾಡಿದಂಥ ವಸ್ತುಗಳನ್ನು ತೊಗೊಂಬಂದ್ವಿ, ಅದನ್ನು ಯೂಸ್ ಮಾಡ್ತಾಯಿದ್ದೇವೆ ಅಷ್ಟೇ. ಆದರೆ ಅದನ್ನು ನಿರ್ಮಾಣ ಮಾಡೋದ್ರೊಳಗೆ ಇರುವಂತಹ ಈ ಕಲುಷಿತ ಇದು ಒಂದು ವಿಧಾನಗಳು ಆಗಲಿ, ಪೊಲ್ಯೂಷನ್ ಹೇಗಾಗತ್ತೆ, ಅದರಿಂದ ಆರ್ಥಿಕ ಪರಿಸ್ಥಿತಿ ಚೇಂಜ್ ಆಗುತ್ತೆ, ಕಲ್ಚರಲ್ ಚೇಂಜ್ ಆಗಾಗುತ್ತೆ, ಹಳ್ಳಿಗಳು ಹೇಗೆ ನಾಶ ಆಗ್ತವೆ, ಪಟ್ಟಣಗಳು ಹೇಗೆ ಬೆಳೀತವೆ. ಸುಮ್ಮನೆ ಪಟ್ಟಣ ಕಟ್ತಾ ಇದ್ದೇವೆ ನಾವು. ಬೆಂಗಳೂರು ದೊಡ್ಡ ಪಟ್ಟಣ ಕಟ್ಟಿಬಿಟ್ವಿ, ಬೆಂಗಳೂರನ್ನು ಪೂರ್ತಿ ನಾಶ ಮಾಡಿದ್ದೀವಿ ನಾವು ಇವತ್ತು. ಇದಕ್ಕೆ ಪರಿಹಾರವಾಗಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಭಾರತದಲ್ಲಿ ಏನು ಮೇಕ್ ಇನ್ ಇಂಡಿಯಾ ಅಂತ ಏನು ಹೇಳಿ? ಮೇಕ್ ಇನ್ ಇಂಡಿಯಾ ಏನು ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಮೇಕ್ ಇನ್ ಇಂಡಿಯಾ ನಾವು ಮಾಡ್ತಾನೆ ಇದೆಯಲ್ಲ ಅನೇಕ. ಈಗ ಲೈಟ್ ಇಂಜಿನಿಯರಿಂಗ್ ಗೂಡ್ಸ್ ಮೆನಿ ಫೇಮಸ್ ಇನ್ ಇಂಡಿಯಾ ಮಾಡ್ತಾನೆ ಇದ್ದೇವೆ. ಮೇಕ್ ಇನ್ ಇಂಡಿಯಾ ಅಂತಂದರೆ ಏನು? ಈ ಕಾರ್ ಮೇಕ್ ಮಾಡಬೇಕಾ? ಈ ಕಾರಿನ ಫ್ಯಾಕ್ಟ್ರಿಗಳು ಇಲ್ಲಿ ಅಮೇರಿಕನ್ದಿಂದ ಮತ್ತು ಜಪಾನ್ದಿಂದ ಎಲ್ಲ ಇದ್ದೇ ಇದೆ. ಅದನ್ನು ಅಸೆಂಬ್ಲಿ ಮಾಡ್ತೇವೆ ನಾವು. ಮೇನ್ ಪಾರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಅಲ್ಲಿ ಆಗ್ತಾ ಇದ್ದಾವೆ. ಅಲ್ಲಿಂದ ತೊಗೊಂಬರ್ತಾವೆ. ನಮ್ಮ ಅಸೆಂಬ್ಲಿ ಲೈನ್ ಇದೆ, ಅಂದರೆ ಕ್ರೋಢೀಕರಣ ಮಾಡೋದು. ಈ ಕ್ರೋಢೀಕರಣ ಮಾಡಿ ನಾವೊಂದು ಕಾರನ್ನು ಮಾರ್ತಾಯಿದ್ದೇವೆ. ಆದರೆ ಇವತ್ತು ಅದು ಬೇರೆ ಬೇರೆ, ಅದು ಒಂದು ಬೇರೆಯೇ ಸಬ್ಜೆಕ್ಟ್. ಅದು ಪರಿಸರ, ಅದರ ಪೊಲ್ಯೂಷನ್ನು ಅದೆಲ್ಲ ಬೇರೆ ಆಗುತ್ತೆ. ಅಲ್ಲ, ನಾನು ಜನರಲ್ಲಾಗಿ ಹೇಳಿದೆ ಯಾವ ರೀತಿ ಇದು ನಮ್ಮ ಸ್ವಭಾವದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಅನೇಕ ರೀತಿಯ ಪರಿಣಾಮಗಳನ್ನು ಇದು ಮಾಡ್ತಾಯಿದೆ. ಇದರಿಂದ ನಮ್ಮ ಸಿನಿಮಾ ಆಗಲಿ, ನಾಟಕ ಆಗಲಿ, ಅಥವಾ ಬೇರೆ ಬೇರೆ ರೀತಿಯ ಮತ್ತು ಸಾಂಸ್ಕೃತಿಕ ಜೀವನ ಆಗಲಿ, ಯಾವ ರೀತಿ ನಾವು ಇದನ್ನು ಕಲುಷಿತ ಮಾಡಿ ಬೇರೆಯೇ ಒಂದು ಸಂಸ್ಕೃತಿಗೆ ಹೊರಟಿದ್ದೇವೆ ನಾವೀಗ. ಇವತ್ತು ದೊಡ್ಡ ದೊಡ್ಡ ಸಿಟಿಗಳನ್ನು ಕಟ್ಟಿ, ಆದರೆ ದೊಡ್ಡ ಸಿಟಿಯೊಳಗೆ ಇರುವಂಥ ಸುಮಾರು 50-60% ಜನ ಎಲ್ಲ ಸಣ್ಣ ಊರಿಂದ, ಸಣ್ಣ ಹಳ್ಳಿಯಿಂದ ಬಂದವರೇ. ಆದ್ದರಿಂದಲೇ ಇವತ್ತು ಕಲುಷಿತ ಆದಂಥ ಸಿಟಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಅಂಥ ಏನು ಇದು ಆಗೋದಿಲ್ಲ, ಏನು ನಮ್ಮ ಕಲುಷಿತವಾದಂಥ ಕೆರೆ ಆಗೋದಿಲ್ಲ. ಯಾಕಂದರೆ ಕೆರೆ ಮೇಲೆ ಅವಲಂಬಿಸಿರ್ತಾರೆ ಅವರು. ಅಲ್ಲಿ ಹುಲ್ಲುಗಾವಲು ಪ್ರದೇಶ, ಅಲ್ಲಿರುವಂಥ ಮರಗಳು, ಅಲ್ಲಿರುವಂಥ ಮಣ್ಣು ಅವ್ರಿಗೆ ಬೇಕದು, ಅದರ ಮೇಲೆ ಅವಲಂಬಿಸಿರ್ತಾರೆ ಅವರು. ಇಲ್ಲಿ ಬಂದಾಗ ಅವ್ರಿಗೆ ನೀವು ಸುಮ್ಮನೆ ಅಲ್ಲಿ ಇದು ಹೋಗಿಬೇಡಿ, ಇದು ಹೋಗಿಬೇಡಿ ಅಂತ ನೀವು ಸಾಮಾನು ಕೊಟ್ಟರೆ ಎಲ್ಲಿ ಹೋಗಿಬೇಕು ಅವರು? ನೀವು ಅಲ್ಲೆಲ್ಲ ಅಂಗಡಿಗೆ ಹೋದಾಗ ಅವ್ರಿಗೇನು ಪ್ಲಾಸ್ಟಿಕ್ ಒಳಗೆ ನಾವೆಲ್ಲ ಕೊಡ್ತೀವಿ, ಪ್ಲಾಸ್ಟಿಕಲ್ಲಿ ಹೋಗಿಬೇಡ ಅಂತ. ಅವ್ರು ಎಲ್ಲಿ ಹೋಗಿದ್ದಾರೆ ಯಾರು ಗೊತ್ತಾಗಬೇಕಲ್ಲ. ಆ ರೀತಿಯಿಂದ ನಾವು ಬೆಳಿಬೇಕು. ಅದೇ ಹೇಳೋದು, ಒಂದು ಸಾಮಾಜಿಕ ಪರಿವರ್ತನೆ ಆಗ್ತಾ ಇರೋದು ಪಾಶ್ಚಿಮಾತ್ಯ ದೇಶದಲ್ಲಿ 200 ವರ್ಷದ ಹಿಂದೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ರಾಂತಿ ಆಯಿತು. ಅದರ ಜೊತೆಗೆ ಅವರು ಒಂದು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೆದರು. ನಾವು ಆ ಥರ ಬೆಳೀಲಿಲ್ಲ. ನಮಗೀಗ ಬರೀ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ಚೆನ್ನಾಗಬೇಕು. ಇವತ್ತು ನಮ್ಮ ಭ್ರಷ್ಟಾಚಾರ ಎಲ್ಲ ಅಂತೇವಲ್ಲ, ಭ್ರಷ್ಟಾಚಾರ ಇದಕ್ಕೆ ಬಂದಿರೋದು. ಈ ಜಾಗತೀಕರಣ ಏನು ಶುರುವಾಯಿತು 1991ರಲ್ಲಿ ಈ ದೇಶದಲ್ಲಿ, ಇದೆಲ್ಲ ಕಾರು, ಅದು ಬಂಗ್ಲೆಗಳು, ಅಪಾರ್ಟ್ಮೆಂಟ್ಸು ಎಲ್ಲ ನೋಡಿದ್ವಿ. ಇದೆಲ್ಲ ಬೇಕು ಅನ್ನಿಸ್ತದೆ, ಫೋನ್ ಬೇಕು ಅನ್ನಿಸ್ತದೆ. ಕೊಳ್ಳುಬಾಕ ಸಂಸ್ಕೃತಿ. ಈ ಕೊಳ್ಳುಬಾಕ ಸಂಸ್ಕೃತಿಯೊಳಗೆ ಮತ್ತೆ ನಮ್ಗೆ ದುಡ್ಡು ಬೇಕಲ್ಲ. ಇದಕ್ಕೆ ಮುಕ್ತಿ ಇದೆಯಾ? ಇದಕ್ಕೆ ಮುಕ್ತಿ ಇದೆಯಾ ಅಂತ ಬಹಳ ಕಷ್ಟ. ಮುಕ್ತಿ ಇದೆ. ಹೊರಗಡೆ ಬರೋದು. ನಾನು ಇದ್ರ ಬಗ್ಗೆ ಒಂದು ಟೈಮ್ಸಲ್ಲಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೆ, ವಿಜಯ ಕರ್ನಾಟಕದಲ್ಲಿ ಬರೆದಿದ್ದೆ. ಹಿಂದೆ ನಾನು ಪ್ರಜಾವಾಣಿಯಲ್ಲಿ ಈ ನಮ್ಮ ಬೈರಮಂಗಲ ಕೆರೆ ಬಗ್ಗೆ ಬರೆದಿದ್ದೆ. ಇದನ್ನೆಲ್ಲನೂ ಹೇಳಿ, ಅಂದರೆ ನಮ್ಮಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು. ಗ್ರಾಮೀಣ ಪ್ರದೇಶದಿಂದ ಬರುವಂಥ ತರಕಾರಿ ಆಗಲಿ, ಅಥವಾ ಧಾನ್ಯ ಆಗಲಿ, ಅಥವಾ ಏನೂ ಆಗಲಿ, ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆರೆ ಅಥವಾ ನದಿಗಳಿಂದ ಬರುವಂಥ ನೀರಾಗಲಿ, ಇವೆಲ್ಲನೂ ನಾವು ಅಲ್ಲಿಂದ ತಗೋತೇವೆ. ಆದರೆ ಅವನ್ನ ನಾವು ಅವನು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿಲ್ಲ. ಸುಮ್ಮನೆ ಏನೋ ಒಂದು ರೋಡ್ ಡೆವಲಪ್ಮೆಂಟ್ ಮಾಡೋದು. ಅವರಲ್ಲಿ ಏನು ಈ ಜಿಲ್ಲಾ ಪರಿಷತ್ನವರು ಇನ್ನೊಂದಿರ್ತಾರೆ, ತಮ್ಗೆ ಗೊತ್ತಿದ್ದವ್ರಿಗೆ ಟೆಂಡರ್ ಹಾಕು ಇಂಥವೆಲ್ಲ ಮಾಡ್ತಿರ್ತಾರೆ. ನಾನು ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಲ್ಲ, ಆದರೆ ಯಾವ ರೀತಿಯ ಅಭಿವೃದ್ಧಿ ಬೇಕು? ಅದು ಮನಸ್ಸಿಗೆ ಸಮಾಧಾನ ತರುವಂಥದ್ದು. ನಮಗೆ ಕೈಯಲ್ಲಿರುವಂಥ ಸಾಮರ್ಥ್ಯ, ಕೌಶಲ್ಯಗಳನ್ನು ಉಪಯೋಗ ಮಾಡಿ ಅದರಿಂದ ನಾವು ನಮ್ಮ ಆರ್ಥಿಕ ಸಮಾಜವನ್ನು, ಆರ್ಥಿಕ ಪ್ರಬಲತೆಯನ್ನು ಕಟ್ಟುವಂತಹ ಸಾಮರ್ಥ್ಯ ಬೆಳೆಸುವಂಥ ಜ್ಞಾನ ಬೇಕು, ಅಂಥ ಸಂಸ್ಥೆಗಳು ಬೇಕು, ಅಂಥ ಎಜುಕೇಷನ್ ಬೇಕು. ನಾವು ಈಗ ಬರೀ ಕಂಪ್ಯೂಟ್ರು ಇಂಗ್ಲೀಷು ಕಲ್ತ್ರೆ ಅದರಿಂದ ದೊಡ್ಡವರಾಗಲ್ಲ. ಜನ ಏನು ತಿಳ್ಕೊಂಡಾರ, ಇಂಗ್ಲೀಷ್ ಬಂದರೆ ನಮಗೆ ಒಳ್ಳೆ ಜಾಬ್ ಸಿಗುತ್ತೆ. ಇರ್ಬೋದು, ಬರೀ ಎಷ್ಟು ಜನ ಸಿಗುತ್ತೆ, ಜಾಬಿಂದ ಏನಾಗುತ್ತೆ? ಅಂಥದ್ದೇ ಜಾಬ್ಸ್ ಎಲ್ಲ ಇದ್ದಾವೆ ಈಗ. ಆದರೆ ಇವತ್ತು ಹಳ್ಳಿ ಪ್ರದೇಶಗಳು ಯಾಕೆ ಉದ್ಧಾರ ಆಗ್ತಾಯಿಲ್ಲ ಇವತ್ತಿಗೂ? ಆಗಿದ್ದಾವೆ ಒಳ್ಳೆ ಏನಾಗಿದ್ದಾವೆ? ಅಲ್ಲಿ ಒಂದು ಮೋಟರ್ ಸೈಕಲ್ಲು ಜನ ಇಟ್ಟಿಟ್ಕೊಂಡಾರೆ,
ಕೆಲವು ಕಾರ್ ತೊಗೊಂಡಿರ್ಬೋದು, ಈಗ ಫೋನ್ ಇರ್ಬೋದು. ಆದರೆ ಜನರು ಪ್ರತಿಯೊಂದು ಹೆಣ್ಮಗಳು ಅವಳಿಗೆ ಅಲ್ಲಿ ಸ್ವಾತಂತ್ರ್ಯದೆಯಾ, ಅವಳು ಏನಾದರೂ ಮಾತಾಡಿ ಅವಳು ತಮ್ಮ ಸಾಮರ್ಥ್ಯವನ್ನು ಕೌಶಲ್ಯವನ್ನು ಉಪಯೋಗಿಸಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂಥ ಒಂದು ಪರಿಸ್ಥಿತಿ ಇದೆಯಾ? ಇಲ್ಲ. ಅದು ಬೇಕು. ಹಿಂದೆ ಇತ್ತು, ನಿಧಾನವಾಗಿ ಅದಿಲ್ಲ. ಹಿಂದೆ ಇತ್ತು ಅಂತ ಹೇಳಿದ್ರಿ, ಇದನ್ನು ಚಲನಚಿತ್ರ ಕ್ಷೇತ್ರಕ್ಕೂ ಅನ್ವಯಿಸೋದಾದರೆ ಈಗ ನೋಡಿ, ನೀವು ಮಾಡಿದ ನಾವು ಈಗ ನೀವು ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲಿರುವಂಥ ಜನಜೀವನ, ಅಲ್ಲಿ ಈಗ ಮೀನುಗಾರರು ಮೀನದ ಮೇಲೆ ಬದುಕಿರ್ತಾರೆ. ಮೀನು ಅಷ್ಟೇ ಅಲ್ಲ, ಮೀನಿನ ಜೊತೆಗೆ ಬೇರೆ ಬೇರೆ ಅವ್ರಿಗೆ ಏಡಿ ಸಿಗುತ್ತದೆ, ಇನ್ನೊಂದು ಪ್ರಾನ್ ಸಿಗುತ್ತೆ, ಇನ್ನು ವೈಟ್ ಮಸಲ್ ಸಿಗುತ್ತೆ, ಇದೆಲ್ಲನೂ ಸಿಗುತ್ತೆ. ಅದು ಒಳ್ಳೆಯದು, ಅವರ ದೇಹಕ್ಕೆ ಒಳ್ಳೆಯದು. ಅವರು ಅದರ ಮೇಲೆ ಇವತ್ತು ಅವಲಂಬಿಸ್ಯಾರೆ. ಇವತ್ತು ನಾವು ನದಿ ಪಕ್ಕದಲ್ಲಿ ಹೋಗಿ ಫ್ಯಾಕ್ಟ್ರಿಗಳನ್ನು ಹಾಕಿ ಅಲ್ಲೇ ನಾವು ತ್ಯಾಜ್ಯ ಬಗೆದು, ಈಗ ನಿಮ್ಮ ಮುರುಡೇಶ್ವರ ಅಲ್ಲಿ NR ಶೆಟ್ಟಿಯವರು ಒಂದು ದೊಡ್ಡ ಇದು ಹಾಕಿದರು, ಪರವಾಗಿಲ್ಲ ಹಾಕಲಿ, ಆದರೆ ಅಲ್ಲೇ ಇದು ಬಿಡ್ತಾರೆ, ವೇಸ್ಟ್ ಬಿಡ್ತಾರೆ ಆ ಸಮುದ್ರದಲ್ಲಿ. ಮತ್ತು ಸಮುದ್ರದ ದಂಡೆ ಮೇಲೆ ಅಂಥ ಹೋಟೆಲ್ಗಳಾಗಲಿ ಅಥವಾ ದೊಡ್ಡ ಶಿವನ ಮೂರ್ತಿ ಕಟ್ಟಬಾರ್ದಾಗಿತ್ತು. ಅದು CRZ ಒಳಗೆ ಅದು ತಪ್ಪು ಅಂತ ಹೇಳಿದೆ. ಯಾಕಂತಂದರೆ ನೀವು ಸಮುದ್ರ ದಂಡೆಗೆ ಹೋದಾಗ ನಿಮಗೆ ಸಮುದ್ರ ಕಾಣಬೇಕು, ಸಮುದ್ರದ ತೆರೆಗಳು ಹೇಗೆ ಬರ್ತಾಯಿದೆ ಕಾಣಬೇಕು, ಸಮುದ್ರದ ಹಿಂದೆ ಮುಂದೆ ಇರುವಂತಹ ಗುಡ್ಡಗಳು ಕಾಣಬೇಕು. ಅದೇ ನಿಮಗೆ ಪ್ರಭಾವ ಬೀರಿ ನೀವು ಬದುಕುವಂತಹ ಒಂದು ಒಳ್ಳೆ ಪರಿಸ್ಥಿತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ. ನೀವು ಮುರುಡೇಶ್ವರದ ಹೇಳಿದ್ದಕ್ಕೆ ನೆನಪಾಗ್ತದೆ, ಈ ವ್ಯಾಪಾರ ಮತ್ತು ಉದ್ಯೋಗ ಮಾಡ್ತಾರಲ್ಲ, ಇಂಡಸ್ಟ್ರಿಯಲಿಸ್ಟ್ಸು ಅಥವಾ ಕಮರ್ಷಿಯಲ್ ಆಗಿ ಏನೇನು ಮಾಡ್ತಾರೆ ಇವರೆಲ್ಲ, ಇವ್ರದ್ದು ಜವಾಬ್ದಾರಿಗಳು ಏನು ಸಾಕಾಗ್ತಿಲ್ವಾ ಅಂತ ಅನ್ಸುತ್ತೆ. ಅಂದರೆ ಹೀಗೆ ಈಗ ಅಲ್ಲಿ ತಪ್ಪದಾಗಿ ಈಗ NR ಶೆಟ್ಟಿ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು. ಇವರೇ ಎಲ್ಲ ಹಿಂಗೆ ಮಾಡೋರು, ನಮ್ಮ ಪರಿಸರ ವಿರುದ್ಧವಾಗಿ, ನಾವು ವಿರುದ್ಧವಾಗಿ ಅಲ್ಲ ಸಾಹೇಬ್ರೆ. ಈಗ ನೀವು ಅಲ್ಲಿ ಇದನ್ನು ಮಾಡಿದ್ರಿ, ಇಲ್ಲ ನಾವು ಮೀನುಗಾರರಿಗೆ ನಾವು ಒಳ್ಳೆ ಬಟ್ಟೆ ಕೊಡ್ತೇವಲ್ಲ, ಒಳ್ಳೆ ಪ್ಯಾಂಟ್ ಹಾಕ್ಕೊಂಡು ಮೀನ ಹಿಡೀಲಿ. ಪ್ಯಾಂಟ್ ಹಾಕ್ಕೊಂಡು ಹೆಂಗೆ ಮೀನ ಹಿಡ್ತೀರಿ? ಮೀನ ಹಿಡಿಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ, ತೆರೆ ಬರ್ತಿರ್ತವೆ, ಅಲ್ಲಿ ಸಾಲ್ಟಿ ವಾಟರ್ ಇರ್ತದೆ. ಅದನ್ನೆಲ್ಲ ನೀವು ತಗೊಂಡು ಅಲ್ಲೇ ಪಂಚೆ ಆಗಿ ಅಥವಾ ಹಾಫ್ ಪ್ಯಾಂಟ್ ಹಾಕಿ ಮಾಡುವಂಥ ಕೆಲಸಗಳು. ಮೀನುಗಾರರ ಡ್ರೆಸ್ಗಳು, ಪ್ಯಾಂಟು ಗಿಂಟು ಶರ್ಟು ಎಲ್ಲ ಹಾಕಲಿ ಅಂತ ಕೊಡ್ತೇವೆ. ನೀವು ಕೊಡ್ಬೋದು ರೀ, ಕೊಟ್ಟರೆ ಅದು ಸಿನಿಮಾ, ಅದು ಹೆಚ್ಚು ಮೀನ ಸಿಗ್ತದೇನು? ಪ್ಯಾಂಟ್ ಹಾಕಿದರೆ ಮೀನು ಬರ್ತೇನೆ ಹೆಚ್ಚು ಇಲ್ಲ. ಸೊ ಈ ರೀತಿಯ ಮನೋಭಾವನೆಗಳು ಅವರಲ್ಲಿದ್ದಾವೆ, ಈ ರೀತಿಯ ಭಾವನೆಗಳು ಉತ್ಪನ್ನ ಆಗಿದ್ದಾವೆ ಸಿಟಿ ಒಳಗೆ. ಈ ತಪ್ಪು ಅಂತ ನಾ ಹೇಳೋದು. ನಮ್ಮಲ್ಲಿ ಸಿಟಿಯನ್ನು ಬೆಳೆದ್ರೆ ಸಿಟಿ ನಿಧಾನವಾಗಿ ಬೆಳಿಬೇಕು. ಬೆಂಗಳೂರು ನಿಧಾನವಾಗಿ ಬೆಳೀಲಿಲ್ಲ. 10 ವರ್ಷದ ಹಿಂದೆ ಬೆಂಗಳೂರು ಚೆನ್ನಾಗಿತ್ತು, 10-15 ವರ್ಷದ ಹಿಂದೆ ಸುಮಾರು ಕೆರೆಗಳಿದ್ದು. ನಾನು ಓಡಾಡಿದೆ 40 ವರ್ಷದಿಂದ. ಇದನ್ನು ನಮ್ಮ ಕನ್ನಡ ಚಲನಚಿತ್ರಗಳಿಗೆ ಸಮೀಕರಣ ಮಾಡ್ಬೋದಾ? ನಿಧಾನ ಬೆಳವಣಿಗೆ ಆಗಬೇಕಂತಿದೆ. ನೀವು ಮಾಡಿದ ಸಂದರ್ಭಗಳಲ್ಲಿ 10, 15, 20, 25 ಸಿನಿಮಾಗಳು ಬಂದ ಸಂದರ್ಭ, ಈಗ 300 ಸಿನಿಮಾವರೆಗೂ ಬರ್ತಾ ಇದೆ. ಅದರ ಗುಣಮಟ್ಟದಲ್ಲಿ, ಜನಪ್ರಿಯತೆಯಲ್ಲಿ ಯಾವ ಸ್ಥಿತಿ ಇದೆ ಅಂತ ತಮಗೆ ಕರೆಕ್ಟ್ ಅಲ್ಲ ನೀವು ಹೇಳಿದ್ದು? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನಾನೇನು ಹೇಳೋದು, ಈಗ ಈ ರೀತಿ ತೋರಿಸ್ಬೇಕು ಸಿನಿಮಾದಲ್ಲಿ ಅಂದರೆ ಅದೇ ಒಂದು ಉತ್ತರ. ಈ ರೀತಿ ತೋರಿಸುವಂಥ ಸಿನಿಮಾಗಳು ಬರಬೇಕು. ಅಂದರೆ ನಮಗೆ ಈಗ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ತಗೊಂಡು ಅದರಿಂದ ಯಾವ ರೀತಿಯ ಒಂದು ಅಂದರೆ ಒಂದು ಪಾರಿಸರಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಹಾಳಾಗ್ತಾ ಇದ್ದೇವೆ ಅಂತನ್ನೋ ಒಂದು ಫೀಲಿಂಗ್ಸನ್ನು, ಅಂತನ್ನೋ ಮನೋಭಾವನೆಗಳನ್ನು ಬೆಳೆಸುವಂಥ ಚಿತ್ರೀಕರಣ ಆಗಬೇಕು. ಆ ಚಿತ್ರ ಕೊಟ್ಟರೆ ಜನರಿಗೆ ಅರ್ಥ ಆಗುತ್ತೆ ಖಂಡಿತವಾಗಿಪ್ಪ ಅಂತ. ಯಾಕಂದರೆ ಚಿತ್ರ ಖಂಡಿತವಾಗಿ ಭಾಳಷ್ಟು ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತದೆ. ಈಗ ಫಾರ್ ಇನ್ಸ್ಟೆನ್ಸ್ ಹಿಂದಿಯಲ್ಲಿ ನೋಡಿದ್ದು ಇವತ್ತೂ ನೆನಪಿದೆ ನನಗೆ, ಬ್ಯೂಟಿಫುಲ್ ಕಾಬೂಲಿವಾಲಾ ಸಿನಿಮಾ, ಅದ್ಭುತವಾದಂಥ ಸಿನಿಮಾ ಕಾಬೂಲಿವಾಲಾ. ಆಮೇಲೆ ಮದರ್ ಇಂಡಿಯಾ, ನಾನು ದಳ ಹತ್ತಿದ್ದೇನೆ ಸಿನಿಮಾದಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ. ಸೊ ಈ ಥರ ಸಿನಿಮಾಗಳನ್ನು ಮಾಡಿದರೆ ಖಂಡಿತ ನೀವು ಪರಿಣಾಮ ಮಾಡ್ತಾರೆ ಮನಸ್ಸಿನ ಮೇಲೆ, ನಿಮ್ಮ ಹೃದಯದ ಮೇಲೆ. ಮತ್ತು ನಿಮಗೆ ಹೇಗೆ ಇರಬೇಕು, ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಬಾಳಬೇಕು, ಇವೆಲ್ಲನೂ ಹೊಸ ಆಲೆ ಚಿತ್ರಗಳು ಅಥವಾ ನೈಜ ರೀತಿಯ ಮಾಡಿದಂಥದ್ದು ನಿಮ್ಮ ಘಟನೆಗಳನ್ನು ತೋರಿಸೋದು. ಈ ರೀತಿ ನಾವು ಮಾಡಿದರೆ, ಈಗ ನೀವೇನು ಪ್ರಶ್ನೆ ಕೇಳಿದರೆ ಅದರೊಳಗೆ ಉತ್ತರ ಇದೆ. ಈ ರೀತಿ ಮಾಡಿದರೆ ಖಂಡಿತವಾಗಿ ನಾವು ಒಳ್ಳೆ ಚಿತ್ರಗಳು, ಈಗ ನಾವು ಒಳ್ಳೆ ಚಿತ್ರ ಈಗ ಸಜ್ಜಿತ್ ರಾಯ್ ನಾನು ಚಿತ್ರ ನೋಡಿದೆ ಧಾರವಾಡನಲ್ಲಿ, ನನ್ನ ಮಹಾನಗರ, ಏನು ಚಿತ್ರ ಅದು. ಮಾಧವಿ ಮುಖರ್ಜಿ ಅವಳು ಒಂದು ಒಳ್ಳೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಫ್ಯಾಮಿಲಿಯಿಂದ ಬಂದವಳು, ಬೆಂಗಾಲಿ. ಗಂಡ ಅವನು ಸ್ವಲ್ಪ ಸಿಗರೇಟ್ ಸೇರ್ತಿರ್ತಾನೆ, ಕಲ್ಕತ್ತಾದವನು. ಆದರೆ ಅವನು ನೌಕರಿಗೆ ಹೋಗಿಬಿಡ್ತಾರೆ, ಅಲ್ಲೇ ಸ್ಟ್ರೈಕು, ಕಮ್ಯುನಿಸ್ಟ್ ಇದು ಇತ್ತು, ಕಮ್ಯುನಿಸ್ಟರದ ರಾಜಕಾರಣ. ಆ ಸ್ಟ್ರೈಕ್ ಆದಾಗ ಅವನಿಗೆ ಸಿಗರೇಟ್ ಸೇರ್ತಿರ್ತಾನೆ, ಸಿಗರೇಟ್ ಸೇದಕ್ಕೆ ದುಡ್ಡಿರಲ್ಲ. ಆಮೇಲೆ ಇವಳಿಗೆ ಒಂದು ನೌಕರಿ ಸಿಗ್ತದೆ ಹೆಂಡ್ತಿಗೆ.
ಆ ಹೊತ್ತಿನಲ್ಲಿ ಒಂದು ಫಸ್ಟ್ ಕ್ಯಾಪ್ಟನ್ ಸಿಗರೇಟ್ ತಂದು ಕೊಡ್ತಾಳೆ ಅವನಿಗೆ ಇಷ್ಟ ಅದು ಸೇದಬೇಕು ಅಂತ. ಆದರೆ ಹೆಂಡತಿ ತಂದು ಕೊಟ್ಟಾಳ ಅಂತ ಸೇದಲ್ಲ ಅವಳು ನೋಡ್ತಾಳೆ ಅದು ಹಿಂದಿಂದ ಸೇದ್ತಾ ಇದ್ದಾನೆ, ಸೇದಲ್ಲ ಅವನು. ಆಮೇಲೆ ಅವಳು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಆಫೀಸ್ ಬೋಸ್ ಹೇಳ್ತಾನೆ, ಸ್ವಲ್ಪ ಇವತ್ತು ಒಂಚೂರು 1 ಗಂಟೆ ಹೆಚ್ಚಿರ್ತೀಯ, ನಾನು ನಿಂಗೆ ಮನೆಗೆ ಬಿಡ್ತೇನೆ, ಸ್ವಲ್ಪ ಇವತ್ತು ಹೆಚ್ಚಿಗೆ, ಯಾಕೆಂದ್ರೆ ಆಫೀಸ್ ಕೆಲಸಗಳಿರ್ತವೆ. 7:30 8 ಗಂಟೆ ಆದರೂ ಬರೋಲ್ಲ ಇವನು, ಗಂಡ ಬಂದೇ ಇಲ್ಲ. ಆಮೇಲೆ ಒಂದು ಕಾರ್ ಬಂದು ಈ ಮನೆ ಹೊರಗೆ ನಿಂತರೆ ಈಕೆ ಇಳಿತಾಳೆ, ಹೋಗ್ತಾಳೆ. ಅವನ ಬಾಸು ಬಾಯ್ ಅಂತ ಮಾಡಿ ಅದೇ ಇವನ ಮೇಲೆ ಪರಿಣಾಮ ಬೀಳ್ತಾರೆ. ಓ, ಈಗ ಇವಳು ಚೇಂಜ್ ಆಗ್ಯಾಳೆ. ಇವಳಿಗೊಬ್ಬಳು ಆ ಸಿನಿಮಾದಲ್ಲಿ ಇವಳೊಬ್ಬಳು ಫ್ರೆಂಡ್ ಇರ್ತಾಳೆ, ಅವಳು ಕ್ರಿಶ್ಚಿಯನ್ದಾಕಿ. ಅವಳು ಹೇಳ್ತಾಳೆ, ನೀ ಇಷ್ಟು ಸುಂದರವಾಗಿದೆಯಾ, ನೀನು ಅಷ್ಟು ಕೂದಲು ಎಷ್ಟು ಚೆಂದವಾಗಿದೆ, ನೀನು ಮೂಗು ತುಟಿ ಇಷ್ಟೆಲ್ಲ ಸುಂದರವಾಗಿದೆ, ನಾನೆಲ್ಲ ಲಿಪ್ಸ್ಟಿಕ್ ಹಚ್ಕೊಂಡು ನನಗೇನು ಅಂಥ ಸೌಂದರ್ಯ ಇಲ್ಲ, ನೀನು ಹಚ್ಕೋ, ಭಾಳ ಸುಂದರವಾಗಿ ಕಾಣ್ತೀಯ ಅಂತ. ಬೇಡ ಬೇಡ ಅಂತಾಳೆ ಆಕೆ. ಹಚ್ಕೊಳ್ಳೆ ಅಂತ ಹೇಳಿ ಆಕೆ ಒತ್ತಡ ಮಾಡಿ ಅವಳಿಗೆ ಒಂದು ಲಿಪ್ಸ್ಟಿಕ್ ಹಚ್ತಾಳೆ, ಸುಂದರವಾಗಿ ಕಾಣ್ತಾಳೆ. ನೀನು ಹಚ್ಕೊಂಬ ಆಫೀಸಿಗೆ, ನಿನಗೆ ಒಂಥರ ಜನ ಇಷ್ಟಪಡ್ತಾರೆ ಅಂತ ಪಾಪ ಅವಳು ಒಳ್ಳೆಯ ರೀತಿಯಿಂದ ಹೇಳ್ತಾಳೆ. ಇವಳು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾಳೆ. ಗಂಡಗೆ ಅದು ಬೇರೆ ಭಾವನೆಗಳು ಬರ್ತವೆ. ಓ, ಇವಳು ನನ್ನ ಹೆಂಡತಿ ಬೇರೆ ಹಾದಿ ಹಿಡಿದ್ಲು ಅಂತ. ಪಟ್ಟಣದಲ್ಲಿ ಸಿಟಿಯಲ್ಲಿ ಇವಳು ಆಫೀಸಿಗೆ ಕಳಿಸಿದ್ದೇ ತಪ್ಪಾಯ್ತು, ನಾನು ಈ ಕೆಲಸ ಮಾಡ್ತಿದ್ದಾಳೆ, ದುಡ್ಡು ಬರ್ತಾಯಿದೆ, ಸಿಗರೇಟ್ ತಂದು ಕೊಟ್ಟಳು, ಇವತ್ತು ಲಿಪ್ಸ್ಟಿಕ್ ಹಚ್ಕೊಂಡಾಳೆ, ನಾಳೆ ಏನಾಗ್ಬೋದು ಗೊತ್ತಿಲ್ಲ. ಸೊ ಈ ರೀತಿ ಭಾಳ ಬುದ್ಧವಾದಂಥ ಸಿನಿಮಾ, ನಿಧಾನವಾದಂಥ ಬೆಳವಣಿಗೆ. ಸಜ್ಜಿತ್ ರಾಯ್ ಅವನು ಅಸಾಧ್ಯ ಫಿಲ್ಮ್ ಮೇಕರ್ ಅವ್ರು ಹೇಳಿದರು, ನಾನು ಸಿನಿಮಾ ಇವತ್ತು ಮಾಡ್ಬೇಕಾದ್ರೆ ನಾನು ಇಂಗ್ಲೆಂಡೊಳಗೆ ಕೂತ್ಕೊಂಡು ಎಷ್ಟೋ 6 ತಿಂಗಳು ಬರೀ ಅದೇನು ಸಿನಿಮಾ ಮಾಡ್ತಿದ್ದೆ, ಬೆಳಗ್ಗಿಂದ ಸಾಯಂಕಾಲವರೇ ಸಿನಿಮಾ ನೋಡ್ತಿದ್ದೆ ಅಂತದ್ದು. ಇಟಾಲಿಯನ್ ಫಿಲ್ಮ್ ಮೇಕರ್ಸು ಅಂಥವು ಇಂಥವಲ್ಲ. ಸೊ ಇದು ಬೆಳಿಬೇಕಾದ್ರೆ ನಮಗೆ ಬೇರೆ ಒಂದು ಗೊತ್ತಾಗಬೇಕಲ್ಲ, ಸಿನಿಮಾ ಮಾಡಬೇಕು ಅಂತಂದರೆ ಸಿನಿಮಾ ಏನು ಅಂತನ್ನೋದೇ ಗೊತ್ತಾಗಬೇಕಲ್ಲ. ನೀವು ಸಾಕಷ್ಟು ಒಂದು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಿ. ಹೌದು. ಈಗ ಸತ್ಯಜಿತ್ ರೇ ಅವ್ರದ್ದು ಸಿನಿಮಾಗಳ ಬಗ್ಗೆ ಹೇಳ್ತಿದ್ರಿ, ಫ್ರೆಂಚ್ ಸಿನಿಮಾಗಳ ಬಗ್ಗೆ ಹೇಳ್ತಿದ್ರಿ. ನಿಮ್ಮ 30 ಸಿನಿಮಾಗಳನ್ನು ನೀವು ಇವತ್ತು ನೋಡಿಕೊಂಡಾಗ ಯಾವ ಸಿನಿಮಾಗಳಲ್ಲಿ ನಿಮಗೆ ಒಂಥರ ಸಂತೃಪ್ತಿ ಕೊಟ್ಟಿದೆ, ಚೆನ್ನಾಗಿತ್ತು, ಈ ಥರದ್ದು ಇನ್ನೊಂದಷ್ಟು ಮಾಡಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ಯಾವ ಸಿನಿಮಾಗಳನ್ನ ನೀವು ಉದಾಹರಣೆ ಕೊಡ್ಬೋದು? ಈಗ ಅಲ್ಲ, ನನಗೆ ಆಘಾತ ನನಗೆ ಒಳ್ಳೆ ಸಿನಿಮಾ ಅಂತ ಅನ್ನಿಸ್ತು. ಹಾಗೇನೆ ಮನಮಂಥನ ಕೂಡ ನನಗೆ ಭಾಳ ಇಷ್ಟ ಆಗಿದೆ. ಆಘಾತದಲ್ಲಿ ಏನದು? ಆಘಾತ ಶ್ರುತಿಯಲ್ಲಿ ಫಸ್ಟ್ ಟೈಮ್ ಆಕೆಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು. ಆಕೆ ಹೇಳಿದ್ಲು, ನಾನು ಒಂದು 100 ಚಿತ್ರ ಮಾಡಿದ್ದೀನಿ ರೀ, ನನಗೆ ಯಾವುದೇ ಅವಾರ್ಡ್ ಬಂದಿಲ್ಲ, ನಿಮ್ಮ ಚಿತ್ರ ಫಸ್ಟ್ ಟೈಮ್ ಮಾಡಿದೆ, ನನಗೆ ಅವಾರ್ಡ್ ಬಂತು. ಅವಳಿಗೊಂದು ಸೈಟು ಕೊಟ್ಟರು ಆಕೆಗೆ. ಅಂದರೆ ಅವಳು ಪಾಪ ಆನೆಸ್ಟಾಗಿ ಹೇಳ್ತಿದ್ಲು, ಭಾಳ ಸುಂದರವಾದ ಆ್ಯಕ್ಟ್ರೆಸ್ ಅವಳು, ಭಾಳ ಚೆನ್ನಾಗಿ ಮಾಡಿದ್ಲು. ಅದರೊಳಗೆ ನಾನು ಪ್ರೀಸ್ಟ್ ಅಂತ ರೋಲ್ ಮಾಡಿದೆ. ಅಂದರೆ ಕ್ರಿಶ್ಚಿಯನ್ ಪ್ರೀಸ್ಟ್ ಆಗಿರ್ತೇನೆ. ಅಲ್ಲಿ ಸ್ವಲ್ಪ ಪರಿಸರದ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇರ್ತದೆ, ಅದ್ರ ಬಗ್ಗೆ ಪರಿಸರದ ಬಗ್ಗೆ ಅಲ್ಲಿ ಮಾತಾಡಿದ್ದಿದೆ. ಇದು ನಮ್ಮ ಜನ ಸರಿಯಾಗಿ ತಗೊಳ್ಳಿಲ್ಲ ಆ ಸಿನಿಮಾನ. ಇವನ್ ಮಾಧ್ಯಮ ಕೂಡ ಸ್ವಲ್ಪ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಅದು ಆ ಸಿನಿಮಾ ಬೇರೆ ರೀತಿಯಿಂದ ಮಾಡಿದ್ದದು. ಅಲ್ಲಿ ಪರಿಸರದ ಬಗ್ಗೆ ಮಾತಾಡಿದರೆ ತಪ್ಪಾಗತ್ತಾ? ಅದರೊಳಗೆ ಒಬ್ಬನು ಅವನ ಒಂದು ಜೀವನ ಶುರು ಆಗುತ್ತೆ ಹುಡುಗಿ ಜೊತೆಗೆ. ಅದಾದಮೇಲೆ ಅವನು ಚೆನ್ನಾಗಿ ನಡೀತದೆ. ಅದು ಮಧ್ಯದಲ್ಲಿ ಅವನು ಅಲ್ಲಿಂದ ಉಳಿಯಲ್ಲ, ಊರಲ್ಲಿ ಉಳಿಯಲ್ಲ, ಬೇರೆ ಕಡೆ ಹೋಗಿಬಿಡ್ತಾನೆ. ಅವನು ಯಾಕೆ ಬೇರೆ ಕಡೆ ಹೋದ್ರೆ, ಅದನ್ನು ಬಿಟ್ಟು ನೀವು ಬಂದ್ರಿ, ನೀವು ಆಕೆಗೆ ಫ್ರೆಂಡ್ ಆದ್ರಿ. ಅರೆ, ನಾನು ಯಾಕೆ ಆದೆ ಅಂತಂತಂದರೆ ವಿಚಿತ್ರದ ಅದು ಆಗೋ ಸಂಭವ ಅಲ್ಲ, ಅಂದರೆ ಆಗೋವಂಥ ಘಟನೆ ಇತ್ತು, ಆಗೋವಂಥ ಇದು ಇತ್ತಲ್ಲಿ, ಆ ಸಂದರ್ಭ ಇತ್ತು. ಸಂದರ್ಭಾನುಸಾರವಾಗಿ ನಾನು ಅದನ್ನು ಮಾಡಿದ್ದೇನೆ. ಅದಕ್ಕೆ ಮನೆಗೆ ತೋರಿಸ್ತೇನೆ, ಮತ್ತೆ ಅವನು ವಾಪಸ್ ಬರ್ತಾನೆ. ಬಂದಾಗ ಮತ್ತೆ ಅವಳ ಜೊತೆಗೆ ಮದುವೆ ಆಗ್ತದೆ. ನನಗೆ ಯಾವುದೇ ರೀತಿಯ ಒಂದು ಕೆಟ್ಟ ಸಂಬಂಧ ಅವಳ ಜೊತೆಗಿರಲ್ಲ. ಒಂದು ಸರ್ತಿ ಅವಳು ಬಂದು ನಾನು ಮಾತಾಡೋ ರೀತಿ, ನಾನು ಇನ್ನೊಂದು ರೀತಿ ಅವಳಿಗೆ ಭಾಳ ಇಷ್ಟ ಆಗ್ತದೆ. ಅವಳು ಹೇಳ್ತಾಳೆ, ನಿಮ್ಮ ಜೊತೆಗೆ ಮಾತಾಡಿದರೆ ನನಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳಿ. ಆದರೆ ನಾನು ಯಾವುದೇ ಒಂದು ಅವಳ ಸನಿಹ ಆಗಲಿ ಅಥವಾ ಇನ್ನೊಂದನ್ನು ನಾನು ಅದನ್ನು ಬೇರೆ ರೀತಿಯಿಂದ ಉಪಯೋಗ ಮಾಡಲಿಲ್ಲ ಆ ರೀತಿಯಾಗಿ. ಸೊ ಈ ಒಂದು ಸಿನಿಮಾನ ಸ್ವಲ್ಪ ಮಾಧ್ಯಮದವರು ಕೇರ್ಫುಲ್ಲಾಗಿ ಅದನ್ನು ಕನ್ಸಿಡರ್ ಮಾಡಿದರೆ ಬಹಳ ಚೆನ್ನಾಗಿ ಓಡ್ತಿತ್ತು, ಇನ್ನೂ ಚೆನ್ನಾಗಿ ಓಡ್ತಿತ್ತು ಅಂತ ನನಗನ್ನಿಸ್ತದೆ. ಅದರೊಳಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು ಅವಳಿಗೆ. ನನಗೆ ಇಷ್ಟ ಆಗಿದ್ದಂಥ ಸಿನಿಮಾ ಅದು ಆಗಂತುಕ ಕೂಡ ಅದು ನನಗೆ ಇಷ್ಟ ಆದಂಥ, ಅದು ನನ್ನ ಒಬ್ಬ ಫ್ರೆಂಡನ ನಿಜವಾದ ಜೀವನದ ಮೇಲೆ ಮಾಡಿದ್ದಂಥ ಫಿಲ್ಮ್. ಅದು ಒಂದು ಡಾಕ್ಟರ್, ಅವನಿಗೆ ಇಂಗ್ಲೆಂಡ್ಗೆ ಆಫರ್ ಬಂದಿರ್ತಾರೆ, ಇಂಗ್ಲೆಂಡ್ ಹೋಗಲ್ಲ ಅವನು. ತನ್ನ ಹಳ್ಳಿಯಲ್ಲಿ MBBS ಆಗಿ ಯಾವ ರೀತಿ ಅಲ್ಲಿ ಹಳ್ಳಿ ಜನ ಎಲ್ಲ ನೋಡ್ತಾನೆ. ಅವನು ಹೇಳ್ತಾನೆ, ಬೆಳಗ್ಗೆ ನಾನು 7 ಗಂಟೆ ಒಳಗೆ ನಾನು ಎದ್ದು 6 ಗಂಟೆಗೆ ಹೊರಗೆ ಹೋಗಿ ಬರಬೇಕಾಯ್ತು. ಅಲ್ಲೇ ಟಾಯ್ಲೆಟ್ಸೇ ಇರಲ್ಲ ಆ ಹಳ್ಳಿಯಲ್ಲಿ. ನಮ್ಮ ಉತ್ತರ ಕರ್ನಾಟಕದ ಕೆಲವು ಹಳ್ಳಿ ಕಡೆಗೆ ಟಾಯ್ಲೆಟ್ಸ್ ಇಲ್ಲ.
ಸೊ ನಾನು ಟಾಯ್ಲೆಟಿಗೆ ಹೋಗಿ ಬರಬೇಕಪ್ಪ, ಯಾಕಂದರೆ ಲೇಡೀಸು ಕೈಯೊಳಗೆ ಚಂಬು ಹಿಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ನನಗೆ ಅಸಹ್ಯ ಆಗ್ತದೆ, ಡಾಕ್ಟ್ರು ಇವರು ಇದಕ್ಕೆ ಹೋಗಿದ್ದರು ಅಂತ. ಸೊ ಈ ಅನೇಕ ರೀತಿಯ ಚೆನ್ನಾಗಿಂಥ ಒಂದು ಕಥೆಯನ್ನು ಬರೆದು ನಾನು ಅದನ್ನು ಸಿನಿಮಾ ಮಾಡಿದ್ದೆ. ಆಗಂತುಕ ಒಳ್ಳೆ ಫಿಲ್ಮು, ಕಾಡಿನ ಬೆಂಕಿ, ಉಷಾ ಕಿರಣ, ನಾನು ಭಾಳ ಸುಂದರವಾದಂಥ ಫಿಲ್ಮ್ಗಳು ಅಂತ ನನಗೆ. ಆಫ್ಕೋರ್ಸ್ ಇದು ಅಪರಿಚಿತ ಅವೆಲ್ಲ ಬೇರೆ, ಅಪರಿಚಿತ, ಅಮರಾಮದ ಪ್ರೇಮ ಅದನ್ನು ನಾನು ಡೈರೆಕ್ಟ್ ಮಾಡಿಲ್ಲ. ಎಲ್ಲಿಂದಲೋ ಬಂದವರು ಒಳ್ಳೆ ಸಿನಿಮಾ, ಅಂದರೆ ಅದು ಒಳ್ಳೆ ಕಥೆ, ಒಳ್ಳೆ ಇದು ಆಯಿತು. ಲಂಕೇಶ್ ಅವ್ರು ಮಾಡಿದ್ದು ಅದು. ಆನಂತರ ನೀವು ನಮ್ಮ ಮಣಿರತ್ನಂ ಅವ್ರದ್ದು ಪಲ್ಲವಿ ಅನುಪಲ್ಲವಿಯಲ್ಲಿ ಯಾಕೆ ಮಾಡ್ತೀವಿ? ಹೌದು, ಅದರ ಅನುಭವ ಹೇಗೆ ಮಣಿರತ್ನಂ? ಅದರಲ್ಲಿ ನಾನು ಆ್ಯಕ್ಚುಲಿ ಕನ್ನಡ, ನಮ್ಮ ಅನಿಲ್ ಕಪೂರ್ ಅವ್ನು ಕನ್ನಡ ನನ್ನಿಂದನೇ ಕಲ್ತಿದ್ದದು. ಯಾಕಂದ್ರೆ ನಾನು ಅವನು ಒಂದು ರೂಮ್ನೊಳಗಿದ್ದಾಗ ಅವ್ನು ಕನ್ನಡ ಬೇಕಾದ್ರೆ ಹಮ್ಕೋ ಸಿಕ್ಕಾವು ಬೈ ತೋಡ ಕನ್ನಡ ಅಂತ ನಾವು ಅವಾಗ ಹೇಳ್ತಿದ್ದೆ, ಇದಕ್ಕೋ ಐಸ ಐಸ ಬೋಲ್ನಾ ಹೇ. ಒಳ್ಳೆ ಮನುಷ್ಯ ಪಾಪ ಅವನು. ಆವಾಗ ಯಾವುದೋ ಇನ್ನೂ ಹಿಂದಿ ಫಿಲ್ಮ್ ಮಾಡಿದ್ದಿಲ್ಲ, ಇನ್ನೂ ಅವನು ಯಾವುದೋ ಒಂದೇನೋ ಫಿಲ್ಮ್ ಮಾಡಿದ್ದೆ ಕಾಣಿಸ್ತದೆ. ಅವನು ಪಾಪ ಒಳ್ಳೆ ಫಿಲ್ಮು. ಮುಂಬೈಗೆ ಬಂದು ನನ್ನ ಜೊತೆಗೆ ಇರಪ್ಪ ನೀನು, ನಾನು ಚೆಂಬೂರೊಳಗೆ ಇರ್ತೀನಿ ಅಂತ ಹೇಳ್ತಿದ್ದ. ಸೊ ಅವನಿಗೆ ಕನ್ನಡ ಕಲಿಸ್ಬೇಕಾಗಿತ್ತು. ನಾನು ಅವನು ಸಾಯಂಕಾಲ ಮತ್ತೆ ಅಲ್ಲಿ ಒಂದು ಇರ್ತಿದ್ವಿ, ಸ್ವಲ್ಪ ಗುಂಡ ಹಾಕೋದು. ಸೊ ಆ ರೀತಿ ಒಂದು ಮಣಿರತ್ನಂ ಅವನು ಬೇರೆಯೇ ಫಿಲ್ಮ್ ಮೇಕರ್ ಅಲ್ಲ. ಬಾಲು ಮಹೇಂದರ್ ಕ್ಯಾಮ್ರಾಮನ್ ಇದ್ದರು. ಬಾಲು ಮಹೇಂದರ್ ಅಂತಂದರೆ ಅವರು ಆಂಧ್ರದ ಇದು ತಮಿಳುನಾಡಲ್ಲಿ ಒಳ್ಳೆ ಡೈರೆಕ್ಟರ್ ಆಗಿದ್ದರು ಅವರು. ಸೊ ಈ ಅನೇಕ ಒಂದು ಒಡನಾಟ ಅಲ್ಲಿ ಹೆಚ್ಚಾಯಿತು. ಮಣಿರತ್ನಂ ಅವರ ಮೇಕಿಂಗ್ ಸ್ಟೈಲು ನಿರ್ದೇಶಕರಾಗಿ, ನೀವು ನಿರ್ದೇಶಕರಾಗಿದ್ದೀರಿ. ಹೌದು. ಏನಾದರೂ ವ್ಯತ್ಯಾಸ? ನನಗೆ ಏನಂತಂದರೆ ಅವರು ಒಂದು ಸಿನಿಮಾ ಮಾಡಿದರು, ನನ್ನ ಉಷಾ ಕಿರಣ ಏನಾಯ್ತಲ್ಲ, ಅದೇ ಟೈಮಿಗೆ ಅವ್ರದ್ದು ಒಂದು ಮಕ್ಕಳ ಬಗ್ಗೆ ಸಿನಿಮಾ ಮಾಡಿದರು. ನಾನು ಹೇಳಿದೆ, ನಾನು ಅದನ್ನು ನೋಡಿದೆ, ನನಗಿಷ್ಟ ಆಗಿಲ್ಲ ಅಂತ ಹೇಳಿದೆ ನೇರವಾಗಿ. ಯಾಕೆ? ನೇರವಾಗಿ ಅದನ್ನು ನಾನು ಹೇಳಿದ್ದೆ. ನನ್ನದು ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಒಂದು ಫುಲ್ ಪೇಜ್, ಆವಾಗ ಟೈಮ್ಸ್ ಆಫ್ ಇಂಡಿಯಾ ಇದು ಯಾವ ಇರಲಿಲ್ಲ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ ಎರಡು ಪತ್ರಿಕೆ ಇರೋದು. ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ನನ್ನ ಪೂರ್ತಿ ಇದು ಮಾಡಿದರು. ಡೆಕ್ಕನ್ ಹೆರಾಲ್ಡ್ ಒಳಗೆ ನನ್ನ ಕಾಡಿನ ಬೆಂಕಿ ಪೂರ್ತಿ ನನ್ನ ಒಂದು ಪೇಜ್ ಬರೆದಿದ್ದರು. ಅದರೊಳಗೆ ರಾಮ್ ಅಂತ ಒಂದು ಫ್ಯಾಂಟಾಸ್ಟಿಕ್ ಬರ್ತಿದ್ರು. ಅದೇ ರೀತಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಬೇರೆ ನಾನು ಹೇಳಿದೆ. ನಾನು ಮಣಿರತ್ನಂ ಫಿಲ್ಮು ನೋಡಿದ್ದೇನೆ, ಆದರೆ ನನಗದು ಇಷ್ಟ ಆಗಲಿಲ್ಲ ಫಿಲ್ಮು. ನಂದು ಭಾಳ ಚೆನ್ನಾಗಿ ಮಾಡಿದ್ದೇನೆ ಅಂತ ಹೇಳಲ್ಲ, ಬಟ್ ಇದರೊಳಗೆ ಭಾಳ ನೈಜವಾಗಿ ಆ ಸಿನಿಮಾ ಜನ ಒಪ್ಕೋತಾರೆ ಅಂತ ಆ ರೀತಿಯಲ್ಲಿ ಮಾಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಈ ಸಣ್ಣ ಮಕ್ಕಳು ಒಂಥರ ಸಿನಿಮಾ ಥರ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಇತ್ತು. ನಾನು ಆ ಥರ ಯಾವುದನ್ನೂ ನಾನು ಉಪಯೋಗ ಮಾಡಲಿಲ್ಲ. ಇಲ್ಲಿ ಮಕ್ಕಳುಗಳು ಹೇಗೆ ನೈಜವಾಗಿ ಬೆಳೀತಾರೆ, ಸ್ವಾಭಾವಿಕವಾಗಿ ಯಾವ ಥರ ನರ್ತನೆ ಮಾಡ್ತಾರೆ, ಅಂದರೆ ಹೇಗೆ ಒಡನಾಟ, ಅವರ ಮಾತು, ಇವನ್ನೆಲ್ಲನೂ ಬಿಹೇವಿಯರು, ಇದನ್ನೆಲ್ಲನೂ ನಾನು ಡೈರೆಕ್ಟಾಗೇ ತೊಗೊಂಡಿದ್ದೆ. ಅವರು ಸಣ್ಣ ಊರಿಂದ ಬಂದಾಗ, ದೊಡ್ಡ ಮನೆಗೆ ಬಂದಾಗ ಅವ್ರ ಕಮೋಡೊಳಗೆ ಏನಿರ್ತದೆ ಅಂತ ಗೊತ್ತಿರಲ್ಲ. ಒಮ್ಮೆಲೆ ಇವಳು ಡಾಕ್ಟರ್ ಅಶೋಕ್ ಪೈ ಅವ್ರ ಮಗಳು ಪ್ರೀತಿ ಆ್ಯಕ್ಟ್ ಮಾಡಿದ್ದನ್ನು ಅದು ಮಾಡಿದ್ರೆ ಬುಸ್ ಅಂತ ನೀರು ಬರ್ತದೆ, ಅದು ಹೆದರ್ಬೋದು. ಸೊ ಈ ಥರ ಅನೇಕ ರೀತಿಯಲ್ಲಿ ಆ ಸಿನಿಮಾ ಭಾಳ ನೈಜವಾಗಿತ್ತು. ಇದನ್ನು ಆಗ ಮಣಿರತ್ನಂ ಮಾಡಿರಲಿಲ್ಲ. ಮಣಿರತ್ನಂ ಒಳಗೆ ಸಾಂಗು ಅದು ಇದು ಸ್ವಲ್ಪ ಕಮರ್ಷಿಯಲ್ಲು, ಆ ಕಮರ್ಷಿಯಲ್ಲು ಕೂಡ ನಾವು ಯೂಸ್ ಮಾಡಬಹುದು. ಈಗ ನಾನು ಮದರ್ ಇಂಡಿಯಾ ಹೇಳಿದೆ, ಮದರ್ ಇಂಡಿಯಾ ಕಮರ್ಷಿಯಲ್ ಫಿಲ್ಮು, ಅದರೊಳಗೂ ಹಾಡಿದ್ದು ಇನ್ನೊಂದಿದ್ದು ಭಾಳ ನೈಜವಾಗಿ ಹಾಕಿದ್ರು, ಅದನ್ನು ತುಂಬ ಸುಂದರವಾಗಿ ಹಾಕಿದರು. ಆ ರೀತಿ ಇರಬೇಕು ನಾ ಹೇಳೋದು. ನೀವು ಕಮರ್ಷಿಯಲ್ ಐಟಮ್ಸ್ ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದರೆ ಆ ಕಮರ್ಷಿಯಲ್ ಸಿನಿಮಾಕ್ಕೆ ಮಹತ್ವ ಇರುತ್ತೆ.